ಅಯೋಧ್ಯೆ ರಾಮ ಮಂದಿರ ಭೂ ವಿವಾದವನ್ನ ಸಂಧಾನದ ಮುಖಾಂತರವೇ ಪರಿಹರಿಸಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ನೀಡಿದೆ. ಆ ಸಂಧಾನ ಪ್ರಕ್ರಿಯೆಗಳು ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ. ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಖಲೀಫುಲ್ಲಾ ಅವರ ನೇತೃತ್ವದಲ್ಲಿ ಇವಾಗ ಒಂದು ಸಂಧಾನಕಾರರ ತಂಡವನ್ನು ರಚನೆ ಮಾಡಲಾಗಿದೆ. 3 ಹೆಸರುಗಳನ್ನ 2 ಕಡೆಯಿಂದ ಶಿಫಾರಸು ಮಾಡಬೇಕಾಗುತ್ತೆ. ಇವರು ಇನ್ನೊಂದು ವಾರದಲ್ಲಿ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು. 2 ತಿಂಗಳ ಒಳಗೆ ಅದರ ರಿಸಲ್ಟ್ ಅನ್ನು ಕೊಡಬೇಕಾಗುತ್ತೆ. ಬಟ್ ಮಧ್ಯಂತರವಾಗಿ 1 ತಿಂಗಳಿಗೆ ಯಾವ ಹಂತದಲ್ಲಿದೆ ಸಂಧಾನದ ಪ್ರಕ್ರಿಯೆಗಳು ಮಾತುಕತೆಗಳು ಅನ್ನೋದರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅವರು ಕೆಲವೊಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಬಟ್ 2 ತಿಂಗಳ ಒಳಗೆ ಅಂತಿಮವಾದ ತೀರ್ಮಾನಕ್ಕೆ ಬನ್ನಿ ಅಂತ ಈಗ ಸಂಧಾನಕಾರರ ತಂಡಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಕೂತ್ಕೊಂಡೇ ಈ ಒಂದು ಸಂಧಾನ ಪ್ರಕ್ರಿಯೆಗಳು ನಡೀಬೇಕು ಅಂತಕ್ಕಂಥದ್ರ ಬಗ್ಗೆ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ. ಖಲೀಫುಲ್ಲಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಇವರ ನೇತೃತ್ವದಲ್ಲಿ ಈ ಸಂಧಾನ ಪ್ರಕ್ರಿಯೆ ನಡೆಯುತ್ತೆ. ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ 1 ತಿಂಗಳಲ್ಲಿ ಸಂಧಾನದ ಮಾಹಿತಿ ಯಾವ ಹಂತದಲ್ಲಿದೆ ಅಂತ ಕೋರ್ಟ್ಗೆ ಮಾಹಿತಿಯನ್ನು ಸಲ್ಲಿಸಬೇಕು. 2 ತಿಂಗಳಲ್ಲಿ ಅಂತಿಮ ನಿರ್ಧಾರಕ್ಕೆ ಬರಬೇಕು. ಸಂಧಾನದ ಮುಖಾಂತರ ಬಗೆಹರಿಸಿಕೊಳ್ಳುವುದು ಒಳಿತು ಅಂತ. ಹಾಗಾಗಿ ಇವತ್ತು ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪು ಈ ರೀತಿಯಾಗೇ ಇರಬಹುದಾ ಅಂತ ಅರವಿಂದ್, ಬಹುತೇಕವಾಗಿ ಸಂಧಾನದ ಮೂಲಕ ಈ ವಿವಾದವನ್ನ ಇತ್ಯರ್ಥಪಡಿಸಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಆಶೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ತೀರ್ಪು ನೀಡುತ್ತೆ ಅನ್ನೋದು ಕೂಡ ಈಗಾಗಲೇ ಎಲ್ಲರ ಊಹೆ ಕೂಡ ಆಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ತೀರ್ಪು ಕೂಡ ಬರುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಸಂಧಾನ ಅಂದ್ರೆ ಯಾವ ರೀತಿಯಾದಂತ ಸಂಧಾನವನ್ನ ಸುಪ್ರೀಂ ಕೋರ್ಟ್ ಮಾಡುತ್ತೆ ಅನ್ನೋದನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕು. ಯಾಕಂದ್ರೆ ಈಗಾಗಲೇ ದಶಕಗಳ ಹಿಂದೆ ಈ ಸಮಸ್ಯೆ ಇರುವಂತದ್ದು. ಈ ಹಿಂದೆ ಕೂಡ ಸಾಕಷ್ಟು ಸಂಧಾನ ಏನು ಸಭೆಗಳು ಮತ್ತೆ ಸಂಧಾನ ಮಾತುಕತೆ ಕೂಡ ನಡೆದಿತ್ತು. ಅವೆಲ್ಲವೂ ಕೂಡ ವಿಫಲ ಆಗಿತ್ತು. ಇತ್ತೀಚೆಗೆ ಅಂದ್ರೆ ಕಳೆದ ವರ್ಷ ರವಿಶಂಕರ್ ಗುರೂಜಿ ಅವರು ಕೂಡ ಸಂಧಾನ ಮಾತುಕತೆಗೆ ಮುಂದಾಗಿದ್ರು, ಅದು ಕೂಡ ವಿಫಲ ಆಗಿತ್ತು. ಹಾಗಾಗಿ ಈ ಬಾರಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತ ಸಂಧಾನ ಮಾಡುತ್ತೆ, ಸಂಧಾನ ಯಾವ ಹಂತದಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದ್ದು. ಏನು ಖಾಸಗಿ ವ್ಯಕ್ತಿಗಳಿಗೆ ಈ ಒಂದು ಸಂಧಾನ ಮಾತುಕತೆಗೆ ಏನು ನೇಮಕ ಮಾಡುತ್ತೋ, ಯಾವ ರೀತಿಯಾದಂತ ಕೆಲಸವನ್ನ ಮಾಡುತ್ತೆ ಸುಪ್ರೀಂ ಕೋರ್ಟ್ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇದು ಒಂದು 2 ಕೋಮುಗಳ ನಡುವಿನ ವಿವಾದ ಆಗಿರೋದ್ರಿಂದ 2 ಕೋಮುಗಳಿಗೂ ಸೇರಿದಂತ ಅಂದ್ರೆ ನ್ಯೂಟ್ರಲ್ ಆಗಿರುವಂತ ವ್ಯಕ್ತಿಗಳನ್ನ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಯಾರಾದ್ರೂ ನಿವೃತ್ತ ನ್ಯಾಯಮೂರ್ತಿಗಳನ್ನು ಅಥವಾ ಹಾಲಿ ನ್ಯಾಯಮೂರ್ತಿಗಳನ್ನು ಇಲ್ಲಿ ನೇಮಕ ಮಾಡುತ್ತಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಜೊತೆಗೆ ಸಂಧಾನ ಮಾತುಕತೆಗೆ ಒಂದು ಕಮಿಟಿಯನ್ನ ಅಥವಾ ತಂಡವನ್ನ ರಚಿಸೋದಾದ್ರೆ ಅದರಲ್ಲಿ ಯಾರ್ಯಾರು ಇರ್ಬೇಕು, ಏನೆಲ್ಲ ಮಾಡ್ಬೇಕು, ಅವರ ಕೆಲಸ ಕಾರ್ಯಗಳೇನು, ಜೊತೆಗೆ ಎಷ್ಟು ಟೈಮ್ ಪೀರಿಯಡ್ ಅಲ್ಲಿ ಈ ಒಂದು ಸಂಧಾನ ಮಾತುಕತೆಯನ್ನ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಕೂಡ ಈ ಸಮಸ್ಯೆ ಬಗೆಹರದೆ ಹಾಗೆ ಉಳಿದಿರುವಂತದ್ದು. ಹಾಗಾಗಿ ಎಲ್ಲರ ಆಶಯ ಕೂಡ ಮತ್ತೆ ಏನು ಹಿಂದೂ ಮಹಾಸಭಾ ಮತ್ತೆ ನಿರ್ಮೋಹಿನಿ ಅಖಾಡ ಸೇರಿದಂತೆ ಎಲ್ಲರದು ಕೂಡ ಅತಿ ಬೇಗ ಇದು ಒಂದು ಸಮಸ್ಯೆ ಬಗೆಹರಿಬೇಕು ಅನ್ನೋದು ಆಶಯ ಆಗಿರೋದ್ರಿಂದ ಆದಷ್ಟು ಬೇಗ ಮಾತುಕತೆ ಕೂಡ ಆಗ್ಬೇಕಾಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನಾದ್ರೂ ಒಂದು ಟೈಮ್ ಬೌಂಡ್ ಅನ್ನ ಫಿಕ್ಸ್ ಮಾಡುತ್ತಾ ಅದರ ಒಳಗೆ ಏನು ಒಂದು ಸಂಧಾನ ಮಾತುಕತೆಯನ್ನ ಮಾಡ್ಬೇಕಾ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಹಾಗಾಗಿ ಎಲ್ಲರ ಈಗ ಚಿತ್ರ ಇರುವಂತದ್ದು ಸಂಧಾನ ಯಾವ ಹಂತದ್ದಾಗಿರುತ್ತೆ, ಸಂಧಾನ ಮಾತುಕತೆಗೆ ಯಾರನ್ನ ಮುಂದೆ ಬಿಡುತ್ತೆ ಸುಪ್ರೀಂ ಕೋರ್ಟ್ ಅನ್ನೋದು ಸದ್ಯದ ಕುತೂಹಲ. ಅರವಿಂದ್, ಒಂದು ವೇಳೆ ಸುಪ್ರೀಂ ಕೋರ್ಟ್ ಇವತ್ತು ಸಂಧಾನವೇ ಪರಿಹಾರ ಅಂತ ಹೇಳ್ಬಿಟ್ರೆ ಶಬೀರ್, ಸಂಧಾನಕಾರರು ಯಾರು ಅಂತಕ್ಕಂಥದ್ದನ್ನ ತೀರ್ಮಾನಿಸೋರು ಯಾರು? ಖಂಡಿತವಾಗ್ಲೂ ಇದನ್ನು ಕೂಡ ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡುತ್ತೆ. ಆ ಬಗ್ಗೆ ಈಗಾಗಲೇ ವಿಚಾರಣೆ ಕೂಡ ಕಳೆದ ಬುಧವಾರ ನಡೆದಂತ ವಿಚಾರಣೆಗಳಲ್ಲೂ ಕೂಡ ಈ ಒಂದು ಅಂಶ ಬೆಳಕಿಗೆ ಬಂದಿತ್ತು. ಅವತ್ತು ಸಂಧಾನದ ಮಾತುಕತೆಯ ಮೂಲಕ ಈ ಒಂದು ವಿವಾದ ಬಗೆಹರಿಬೇಕು. ಯಾಕಂದ್ರೆ 2 ಕೋಮುಗಳಿಗೂ ಕೂಡ ಏನು ನ್ಯಾಯವನ್ನ ಒದಗಿಸುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಇದು ಭಾವನೆಗಳಿಗೆ ಸಂಬಂಧಿಸಿದ ವಿಚಾರ ಆಗಿರೋದ್ರಿಂದ ಇಲ್ಲಿ ಏನು ನ್ಯಾಯಾಂಗದ ಮೂಲಕವೂ ಕೂಡ ಏನು ತೀರ್ಮಾನವನ್ನ ಕೈಗೊಳ್ಬಹುದು. ಆದ್ರೆ ಇಲ್ಲಿ ಸಂಧಾನ ಮಾತುಕತೆಯ ಮೂಲಕ ಪರಸ್ಪರ ಹೊಂದಾಣಿಕೆಯ ಮೂಲಕ ಮಾಡ್ಕೊಂಡ್ರೆ ಮತ್ತಷ್ಟು ಒಳಿತು. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಹಿಂದೆಯೂ ಕೂಡ ಸಾಕಷ್ಟು ಸಂಧಾನಗಳನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಅದೇ ರೀತಿಯಾದಂತ ಸಂಧಾನ ಮಾತುಕತೆಯನ್ನ ಈಗಲೂ ಕೂಡ ಮಾಡ್ತೀವಿ ಅನ್ನೋ ಒಂದು ಅಭಿಪ್ರಾಯವನ್ನ ನ್ಯಾಯಮೂರ್ತಿ ಬೋಬ್ಡೆ ಅವರು ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಹಿಂದೂ ಮಹಾಸಭಾದ ವಕೀಲರು ಕೂಡ ಅದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಈ ರೀತಿಯಾದಂತ ಮಾತುಕತೆ ಸಾಧ್ಯ ಇಲ್ಲ, ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಮಾತುಕತೆ ವಿಫಲ ಆಗಿದಾವೆ, ಈ ಬಾರಿ ಕೂಡ ವಿಫಲ ಆಗುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಸಂದರ್ಭದಲ್ಲಿ ನ್ಯಾಯಮೂರ್ತಿ ಬೋಬ್ಡೆ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹಿಂದೂ ಮಹಾಸಭಾದ ವಕೀಲರ ವಿರುದ್ಧ. ಯಾಕಂದ್ರೆ ಮಾತುಕತೆಗೆ ಮುನ್ನವೇ ನೀವು ನೆಗೆಟಿವ್ ಥಾಟ್ಸ್ ಅನ್ನ ಮಾತಾಡೋದು ಬಿಡಿ, ಒಂದು ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ಲಿಕ್ಕೆ ತಯಾರಾಗಿ ಆ ಬಳಿಕ ನೋಡೋಣ, ಮಾತುಕತೆಗೆ ಅಂತೂ ಸಿದ್ಧವಾಗಿ ಅದು ಯಶಸ್ವಿ ಆಗುತ್ತೋ ವಿಫಲ ಆಗುತ್ತೋ ಆಮೇಲೆ ನೋಡೋಣ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಬಹುತೇಕ ಸಂಧಾನದ ಮಾತುಕತೆಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿರುವಂತೆ
ಕಾಣ್ತಾ ಇದೆ. ಹಾಗಾಗಿ ಬಹುತೇಕ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚಿಸಿ ಈಗಾಗಲೇ ಏನು ಯಾರೆಲ್ಲ ಪಿಟಿಷನರ್ ಇದ್ದಾರೆ, ಅರ್ಜಿದಾರರು ಯಾರಿದ್ದಾರೆ, ಪರ ಮತ್ತು ವಿರೋಧ ಅರ್ಜಿದಾರರು ಇದ್ದಾರೆ, ಆ ಪೈಕಿ ಒಂದಿಷ್ಟು ಏನು ಸದಸ್ಯರನ್ನ ನೇಮಕ ಮಾಡಿ ಸಂಧಾನ ಮಾತುಕತೆಗೆ ವ್ಯವಸ್ಥೆಯನ್ನು ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಒಂದು ಟೈಮ್ ಬಾಂಡ್ ಅನ್ನು ಕೂಡ ಫಿಕ್ಸ್ ಮಾಡುತ್ತೆ. ಅಂದ್ರೆ 3 ತಿಂಗಳು ಅಥವಾ 6 ತಿಂಗಳು ಸಮಯಾವಕಾಶವನ್ನ ಕೊಟ್ಟು ಈ ಒಂದು ಸಮಯದ ಒಳಗೆ ಒಂದು ಸಂಧಾನ ಮಾತುಕತೆಗೆ ವ್ಯವಸ್ಥೆ ಮಾಡಿ ಆ ಮಾತುಕತೆ ಏನಾಗಿರುತ್ತೆ ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿ ಆ ವರದಿಯನ್ನ ನೋಡಿ ಬಳಿಕ ಸುಪ್ರೀಂ ಕೋರ್ಟ್ ಈ ಮಾತುಕತೆಯನ್ನ ಒಪ್ಪಬೇಕೋ ಬೇಡವೋ ಅನ್ನೋದನ್ನ ಅಂತಿಮವಾಗಿ ನಿರ್ಧರಿಸುತ್ತೆ ಅನ್ನೋ ಒಂದು ತೀರ್ಮಾನವನ್ನ ಕೊಡುವಂತ ಸಾಧ್ಯತೆ ಇದೆ. ಅರವಿಂದ್, ಶಬೀರ್, ಸುಪ್ರೀಂ ಕೋರ್ಟ್ನ ತೀರ್ಪು ಅಧಿಕೃತವಾಗಿ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಆದರೆ ಮೊನ್ನೆ ಬುಧವಾರನೇ ಸುಪ್ರೀಂ ಕೋರ್ಟ್ ಎರಡೂ ಕಡೆಯವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆಯಂತೆ. ನಿಮ್ಮ ಕಡೆಯಿಂದ ಸಂಧಾನಕಾರರಾಗಿ ಯಾರು ಬರಬೇಕು ಅಂತಕ್ಕಂಥ ಹೆಸರನ್ನು ನೀವು ಸೂಚಿಸಿ ಅಂತನ್ಬಿಟ್ಟು. ಅಲ್ಲಿಗೆ ಈ ಡೆವಲಪ್ಮೆಂಟನ್ನು ನೋಡಿದ್ರೆ ಬಹುತೇಕ ಸಂಧಾನದ ಪರವಾಗಿಯೇ ತೀರ್ಪು ಬರುತ್ತೆ ಅಂತ ನಾವು ಲೆಕ್ಕಾಚಾರ ಹಾಕ್ಬೋದಾ? ಖಂಡಿತವಾಗ್ಲೂ ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ವಿಚಾರಣೆಗಳನ್ನ ನಾವು ಗಮನಿಸಬಹುದು. ಕೇವಲ ಅಯೋಧ್ಯೆ ಪ್ರಕರಣ ಮಾತ್ರ ಅಲ್ಲ ಅರವಿಂದ್, ಸಾಕಷ್ಟು ಪ್ರಕರಣದಲ್ಲೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತೆ ಆ ಎಲ್ಲಾ ಅಭಿಪ್ರಾಯಗಳು ಕೂಡ ಆದೇಶದಲ್ಲಿ ಉಲ್ಲೇಖ ಆಗಿರುವಂತ ಬಹಳಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ವಿ. ಈ ಹಿಂದೆ ಏನು ಅಯ್ಯಪ್ಪ ಸ್ವಾಮಿ ಟೆಂಪಲ್ದು ದೇವಸ್ಥಾನಕ್ಕೆ ಮಹಿಳೆಯರ ವಿಚಾರಕ್ಕೆ ಸಂದರ್ಭದಲ್ಲೂ ಕೂಡ ತಪ್ಪೇನು, ಮಹಿಳೆಯರ ಪ್ರವೇಶ ತಪ್ಪೇನು ಅನ್ನೋ ಒಂದು ಅಭಿಪ್ರಾಯವನ್ನ ಏನು ನ್ಯಾಯಮೂರ್ತಿಗಳು ಉಲ್ಲೇಖ ಮಾಡಿದ್ರು. ಅದೇ ರೀತಿಯಾದಂತಹ ಆದೇಶವನ್ನ ಕೊಟ್ಟಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅದೇ ರೀತಿಯಾದಂತಹ ಪ್ರಕರಣ ಈಗ ಅಯೋಧ್ಯೆ ವಿಚಾರದಲ್ಲೂ ಕೂಡ ಆಗ್ಬಹುದು. ಈಗಾಗಲೇ ಅವರು ಮಾತುಕತೆಗೆ ನೀವಾಗ್ಲೇ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದು ನೋಡಿದ್ರೆ ಬಹುತೇಕ ಸುಪ್ರೀಂ ಕೋರ್ಟ್ ಮುಂದೆ ಇರುವಂತದ್ದು ಸಂಧಾನದ ಮೂಲಕ ಬಗೆಹರಿಸಬೇಕು ಅನ್ನೋದು. ಯಾಕಂದ್ರೆ ಈ ಹಿಂದೆ ನೀಡಿದಂತ ತೀರ್ಪು ಕೂಡ ವಿಫಲ ಆಗಿತ್ತು. ಯಾಕಂದ್ರೆ ಅಲಹಾಬಾದ್ ಕೋರ್ಟ್ ಕೊಟ್ಟಿದಂತ ತೀರ್ಪು ಕೂಡ ಅದನ್ನ ಪ್ರಶ್ನಿಸಿ ಬಂದಿರುವಂತದ್ದು. ಈಗಾಗಲೇ ಅಲಹಾಬಾದ್ ಕೋರ್ಟ್ ಭೂಮಿಯನ್ನ ಅಂದ್ರೆ ಪ್ರಕರಣವನ್ನ ಇತ್ಯರ್ಥಪಡಿಸಿ ಭೂಮಿಯನ್ನ ಹಂಚಿಕೆ ಮಾಡಿರುವಂತದ್ದು. ಅದನ್ನ ಪ್ರಶ್ನೆ ಮಾಡಿ ಮತ್ತೆ ಬಂದಿರೋದ್ರಿಂದ ಮತ್ತೆ ಪ್ರತ್ಯೇಕಿಸುವಂತ ಒಂದು ಸಂದರ್ಭ ಬರಲ್ಲ. ಇದನ್ನ ಮಾತುಕತೆಗೆ ಕೂತು ಬಗೆಹರಿಸುವಂತ ಅನಿವಾರ್ಯತೆ ಇರೋದ್ರಿಂದ ಅಂತಿಮವಾಗಿ ಮಾತುಕತೆಯ ಫೈನಲ್ ಅಂತ ಒಂದು ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಬಂದಂತಿದೆ.